ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೊಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿದೆ. ಫೆಬ್ರವರಿಯಲ್ಲಿ ರೆಪೋ ರೇಟ್ ಕಡಿತಗೊಳಿಸಿದಂಥ ಆರ್ಬಿಐ ಮತ್ತೊಮ್ಮೆ ರೆಪೋ ರೇಟ್ ಅನ್ನು ಕಡಿಮೆ ಮಾಡಿದೆ. ಈ ಮೂಲಕ ಈವರೆಗೆ 6.25ರಷ್ಟಿದ್ದ ರೆಪೋ ರೇಟ್ ಈಗ 6ಕ್ಕೆ ಇಳಿಕೆ ಆಗಿದೆ. ರೆಪೋ ದರ ಅಂದ್ರೆ ಏನು ಅಂತ ನೋಡೋದಾದ್ರೆ, ಇದು ಬ್ಯಾಂಕ್ಗಳು ಆರ್ಬಿಐನಿಂದ ಪಡೆಯುವಂತ ಸಾಲಗಳಿಗೆ ಆರ್ಬಿಐ ವಿಧಿಸುವ ಬಡ್ಡಿ ದರ. ಇದನ್ನೇ ರೆಪೋ ರೇಟ್ ಅನ್ನೋದು. ಇದರಿಂದ ಜನರಿಗೆ ಏನು ಪ್ರಯೋಜನ? ಈ ರೆಪೋ ರೇಟ್ ದರದಲ್ಲಿ ಇಳಿಕೆ ಮಾಡೋದ್ರಿಂದಾಗಿ ಇದು ನೇರವಾಗಿ ಬ್ಯಾಂಕ್ನಲ್ಲಿ ಸಾಲ ಪಡೆಯುವಂಥ ಗ್ರಾಹಕರಿಗೆ ಅನುಕೂಲ ಆಗುತ್ತೆ. ಹೋಮ್ ಲೋನ್, ಪರ್ಸನಲ್ ಲೋನ್, ವೆಹಿಕಲ್ ಲೋನ್ ಮೇಲಿನ ಬಡ್ಡಿ ಇದರಿಂದ ಇಳಿಕೆ ಆಗುತ್ತೆ. ಯಾಕೆ ರೆಪೋ ರೇಟನ್ನು ಇಳಿಕೆ ಮಾಡಲಾಗುತ್ತೆ? ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಅನ್ಸಿದ್ರೆ ಆಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹಣದ ಹರಿವನ್ನು ಕಡಿಮೆ ಮಾಡೋದಕ್ಕೆ ಆರ್ಬಿಐ ರೆಪೋ ದರವನ್ನು ಹೆಚ್ಚಿಸುತ್ತೆ. ಇನ್ನು ಹಣದುಬ್ಬರ ಕಂಟ್ರೋಲ್ನಲ್ಲಿದ್ದಾಗ ಮತ್ತು ಆರ್ಥಿಕತೆಗೆ ಪುಷ್ಟಿ ಸಿಗುವಂಥ ಅಗತ್ಯ ಇದೆ ಅನಿಸಿದಾಗ ಬ್ಯಾಂಕಿಂಗ್ ಸೆಕ್ಟರ್ಗೆ ಹೆಚ್ಚು ಹಣದ ಫ್ಲೋ ಬೇಕಾಗುತ್ತೆ. ಆಗ ರೆಪೋ ದರವನ್ನು ಆರ್ಬಿಐ ಇಳಿಕೆ ಮಾಡುತ್ತೆ. ಸದ್ಯ ಟ್ರಂಪ್ ಟ್ಯಾರಿಫ್ ಆತಂಕದ ಕಾರಣ ಭಾರತದ ಆರ್ಥಿಕತೆಗೆ ಬೂಸ್ಟ್ ಕೊಡಬೇಕಾದಂತಹ ಪರಿಸ್ಥಿತಿ ಇರೋದನ್ನು ಆರ್ಬಿಐ ಅರಿತುಕೊಂಡು ಈ ನಿರ್ಧಾರವನ್ನು ಮಾಡಿದೆ.